We saw perhaps the most important thing about true holiness is to begin on the inside. ನಾವು ಒಳಗಿನಿಂದ ಪ್ರಾರಂಭವಾಗುವ ಬಹಳ ಮುಖ್ಯವಾದ ಒಂದು ವಿಷಯವನ್ನು ನಾವು ನೋಡಿಕೊಂಡೆವು. The other thing I mentioned about, like that burning bush, there's a difference between a fire started by man and a fire started by God. ಆ ಒಂದು ಉರಿಯುತ್ತಿರುವ ಪೊದೆಯನ್ನು ನೋಡಿಕೊಂಡಾಗ ನಾವು ನೋಡಿಕೊಂಡ್ವಿ ಒಬ್ಬ ಮನುಷ್ಯನಿಂದ ತಯಾರಾಗುವಂಥ ಪವಿತ್ರತೆ ಮತ್ತು ದೇವರಿಂದ ತಯಾರಾಗುವಂಥ ಪವಿತ್ರತೆ ಬಗ್ಗೆ. Every fire started by man will become less and less and less and less and finally die out. ಮನುಷ್ಯನಿಂದ ತಯಾರಾಗುವಂಥ ಪ್ರತಿಯೊಂದು ಬೆಂಕಿಯು ಕ್ರಮೇಣವಾಗಿ ಕಡಿಮೆಯಾಗುತ್ತಾ ಹೋಗುತ್ತೆ. But what God starts comes brighter and brighter and brighter. ದೇವರು ಯಾವುದನ್ನು ಪ್ರಾರಂಭಿಸ್ತಾರೋ ಅದು ಇನ್ನೂ ಹೆಚ್ಚೆಚ್ಚು ಪ್ರಕಾಶವುಳ್ಳವಾಗುತ್ತಾ ಹೋಗುತ್ತೆ. He doesn't die out. ಅದು ಹಾಗೆ ಖಾಲಿ ಹೋಗೋದಿಲ್ಲ. Turn to 2 Corinthians chapter 3. 2 ಕೊರಿಂಥ 3ನೇ ಅಧ್ಯಾಯದಲ್ಲಿ ನಾವು ನೋಡ್ಕೊಳ್ಳೋಣ. Before Jesus came, people lived under an old covenant. ಹೊಸ ಒಡಂಬಡಿಕೆಯ ಮೊದಲು ಜನರು ಹಳೆ ಒಡಂಬಡಿಕೆಯಲ್ಲಿ, Before Jesus came, ಯೇಸು ಸ್ವಾಮಿಯ ಬರೋದಕ್ಕೆ ಮೊದಲು ಜನರು ಹಳೆ ಒಡಂಬಡಿಕೆಯ ಕೆಳಗಡೆ. Jesus came and made a new agreement. ಯೇಸು ಸ್ವಾಮಿ ಬಂದು ಹೊಸ ಒಂದು ಒಡಂಬಡಿಕೆಯನ್ನು ಪ್ರಾರಂಭಿಸಿದರು. The main difference was this. ಅದರ ಮುಖ್ಯ ವ್ಯತ್ಯಾಸ ಇದಾಗಿತ್ತು. That in the old agreement, God gave them some laws on the outside and told them to obey that. ಹಳೆ ಒಡಂಬಡಿಕೆಯಲ್ಲಿ ದೇವರು ಅವರಿಗೆ ಕೆಲವು ಆಜ್ಞೆಗಳನ್ನು ಕೊಟ್ಟು, ಹೊರಗಿನ ಆಜ್ಞೆಗಳನ್ನು ಕೊಟ್ಟು ಅದನ್ನು ಅನುಸರಿಸಲಿಕ್ಕೆ ಹೇಳಿ. He gave Moses the 10 commandments on 2 tablets of stone. ದೇವರು ಮೋಶೆಗೆ ಆ ಒಂದು ಕಲ್ಲಿನ ಮೇಲೆ 10 ಆಜ್ಞೆಗಳನ್ನು ಕೊಟ್ಟು ಅದನ್ನು ಅನುಸರಿಸಲಿಕ್ಕೆ ಹೇಳಿದರು. In the new covenant, God writes his laws in our mind and in our heart inside. ಈ ಹೊಸ ಒಡಂಬಡಿಕೆಯಲ್ಲಿ ದೇವರು ತನ್ನ ಆಜ್ಞೆಗಳನ್ನು ನಮ್ಮ ಮನಸ್ಸಿನಲ್ಲಿ ಮತ್ತು ಹೃದಯದಲ್ಲಿ ಒಳಗಡೆ ಬರೀತಾರೆ, not on the outside. ಹೊರಗಡೆ ಅಲ್ಲ. So if you look at the Bible like 2 tablets of stone, that these are the things written we have to do. ನೀವು ದೇವರ ವಾಕ್ಯ ಬೈಬಲನ್ನು ತೆಗೆದು 2 ಕಲ್ಲಿನ ಆಜ್ಞೆಗಳನ್ನು ಬರೆದಿರ್ತಾರ, ಈ ಆಜ್ಞೆಗಳನ್ನು ಬರೆದಿದ್ದ ಅಂತ ನೋಡಿದ್ರೆ, just like Moses gave the commandments, you look at the Bible and say, oh, a lot of commandments I have to do. ಮೋಶೆಗೆ ಮೂಲಕ ದೇವರು ಹೇಗೆ ಆಜ್ಞೆಗಳನ್ನು ಕೊಟ್ಟರು ಹಾಗೆ ಬಹಳಷ್ಟು ಆಜ್ಞೆಗಳಿದೆ, ಇದನ್ನೆಲ್ಲ ನಾನು ಒಳಪಡಬೇಕು ಅಂತ ಹೇಳಿದ್ರೆ, I must never get angry. ನಾನು ಕೋಪ ಮಾಡ್ಕೊಳ್ಬಾರ್ದು. I must never lust after women. ನಾನು ಹೆಣ್ಣನ್ನು ಮೋಹಿಸಬಾರ್ದು. I must love my enemies. ನನ್ನ ಶತ್ರುಗಳನ್ನು ಪ್ರೀತಿಸಬೇಕು. It is more difficult than the 10 commandments. ಇದು ಹಳೆ ಒಡಂಬಡಿಕೆಗಿಂತ ಬಹಳ ಕಷ್ಟಕರವಾಗುತ್ತೆ. And a lot of people look at it like that. ಆ ಥರ ನೋಡೋದು ಮಾತ್ರ ಅಲ್ಲ, and say, how can I do this? ಇದನ್ನ ಹೇಗೆ ಮಾಡ್ಲಿಕ್ಕೆ ಸಾಧ್ಯ ಸ್ವಾಮಿ? How is this better than the old covenant? It is worse. ಇದು ನಾವು ಹಳೆ ಒಡಂಬಡಿಕೆಗಿಂತ ಹೇಗೆ ಉತ್ತಮವಾದದ್ದು, ಇದು ಬಹಳ ಇನ್ನೂ ಕಷ್ಟಕರವಾಗಿ ಕಾಣಿಸ್ತಾ ಇದೆ. Don't kill, I can do that. ಹಳೆ ಒಡಂಬಡಿಕೆನಲ್ಲಿ ಸಾಯಿಸಬೇಡಿ ಅಂತ ಹೇಳಿದ್ರು, ಅದನ್ನ ನಾನು ಅನುಸರಿಸಬಹುದು. But to tell me not to get angry, that's more difficult. ಕೋಪನೆ ಮಾಡ್ಕೊಳ್ಬಾರ್ದು ಅಂದ್ರೆ ಅದು ಇನ್ನೂ ಹೆಚ್ಚಿನ. Old covenant said don't commit adultery, I can keep that. ಹಳೆ ಒಡಂಬಡಿಕೆನೇ ಹೇಳ್ತು ವ್ಯಭಿಚಾರ ಮಾಡಬೇಡ, ಅದನ್ನ ಅನುಸರಿಸು. Don't lust after women, how can I keep that? ಹೆಣ್ಣನ್ನ ಮೋಹಿಸಲೇಬಾರದು ಅಂತ ಹೇಳಿದ್ರೆ ಅದನ್ನ ಹೇಗೆ ನಾನು ಅನುಸರಿಸೋದು? Many people have not understood the new covenant. ಬಹಳಷ್ಟು ಜನರಿಗೆ ಹೊಸ ಒಡಂಬಡಿಕೆಯ ಅರಿವು ಆಗಿಲ್ಲ, ಅರ್ಥವಾಗಿ. They think this is also some rules God has made, only it is much higher now. ಅವ್ರಿಗೆ ಏನು ಅನ್ಸುತ್ತೆ ಅಂದ್ರೆ, ಹಳೆ ಒಡಂಬಡಿಕೆಯ ಆಜ್ಞೆಗಳನ್ನ ಮಾಡಿದ್ರು, ಕಾನೂನುಗಳನ್ನ, ಇವಾಗ ಹೊಸ ಆಜ್ಞೆಗಳನ್ನ ಕೊಟ್ಟಿದ್ದಾರೆ ಅಂತ. Old covenant said love your friends, new covenant says love your enemies. ಹಳೆ ಒಡಂಬಡಿಕೆ ಹೇಳ್ತು ನಿಮ್ಮ ಸ್ನೇಹಿತರನ್ನ ಪ್ರೀತಿಸಿ ಅಂತ, ಹೊಸ ಒಡಂಬಡಿಕೆ ಹೇಳುತ್ತೆ ನಿಮ್ಮ ಶತ್ರುಗಳನ್ನ ಪ್ರೀತಿಸಿ. Everything we can say that old covenant is little easier, I can keep it. ಇಲ್ಲಿ ಎಲ್ಲ ಹೇಳಿದ್ರು ನೋಡಿದ್ರೆ ಹಳೆ ಒಡಂಬಡಿಕೆ ಸ್ವಲ್ಪ ಸುಲಭವಾಗಿತ್ತು, ಅದನ್ನ ಅನುಸರಿಸಿ. Even in CFC many people hear the message like a much higher standard and say, how can I keep it? It is impossible. ಈ CFC ಸಭೆಯಲ್ಲಿ ಕೂಡ ಬಹಳಷ್ಟು ಜನರು ಇದು ಬಹಳ ಕಠಿಣವಾದ ಹೆಚ್ಚಿನ ಆಜ್ಞೆಗಳಾಗಿದೆ, ಇದು ಹೇಗೆ ನಾನು ಅನುಸರಿಸೋದು ಅಂತ ನೋಡ್ತಾರೆ. Call it gospel, meaning good news.
ಹೀಗೆ ನಾವು ಸುವಾರ್ತೆ ಅಂತ ಹೇಳ್ತೀವಿ. ಇದು ಹೇಗೆ ಒಳ್ಳೆಯ ಸಂದೇಶವಾಗುತ್ತೆ? She raised the standard higher. It is not good news, it is bad news. ಆ ಒಂದು ಮಟ್ಟ ಹೆಚ್ಚಾಗಿದ್ರಿಂದ ಅದು ಒಳ್ಳೆಯ ಸಮಾಚಾರ ಅಂತ ಹೇಳಲಿಕ್ಕಾಗಲ್ಲ. No, it's like supposing your children are in a school where pass marks is 40%. ನಿಮ್ಮ ಮಕ್ಕಳು ಒಂದು ಶಾಲೆಯಲ್ಲಿದ್ದರೆ ಉತ್ತೀರ್ಣವಾಗಲಿಕ್ಕೆ ಆ 40 ಅಂಕಗಳು ಅಂತ ಇಟ್ಕೊಳ್ಳೋಣ. Another school pass marks is 100%. ಇನ್ನೊಂದು ಶಾಲೆಯಲ್ಲಿ ಪಾಸ್ ಆಗಲಿಕ್ಕೆ ಅಂಕಗಳು 100 ತಗೊಳ್ಬೇಕು. How many of you will put your children in a school where pass marks is 100%? ಎಷ್ಟು ಜನ ನಿಮ್ಮ ಮಕ್ಕಳನ್ನ ಆ 100 ಅಂಕಗಳು ತಗೊಂಡ್ರೆ ಮಾತ್ರ ಪಾಸ್ ಆಗ್ತಾರೆ ಅಂತ ಶಾಲೆಯಲ್ಲಿ ಹಾಕ್ತೀರಾ? Yeah, old school is better. ಹಳೆಯ ಶಾಲೆಯೇ ಪರವಾಗಿಲ್ಲ ಅಂತ That ಹೇಳಿ. is exactly how a lot of people look at what we preach in the church. ಹೀಗೇನೆ ಬಹಳಷ್ಟು ಜನ ಸಭೆಯಲ್ಲಿ ನಾವು ಪ್ರಚಾರ ಮಾಡೋದನ್ನ ನೋಡ್ತಾರೆ. They have not understood something in it. ಇದರಲ್ಲಿ ಮುಖ್ಯವಾಗಿ ಅವರಿಗೆ ಯಾವುದೋ ಒಂದು ಅರ್ಥವಾಗಿಲ್ಲ. And that is, God says, I will write my law in your mind and your heart. ಇಲ್ಲಿ ದೇವರು ಏನು ಹೇಳಿದ್ದು? ನಾನು ನನ್ನ ಆಜ್ಞೆಗಳನ್ನ ನಿಮ್ಮ ಹೃದಯದಲ್ಲಿ ಬರಿತೀನಿ ಅಂತ ಹೇಳಿದ್ದು. You know what that means? ಅದರ ಅರ್ಥವೇನು ಗೊತ್ತಾ? This is the wonderful thing about the new covenant, which is not in the old covenant. ಇಲ್ಲಿ ಹೊಸ ಒಡಂಬಡಿಕೆಯಲ್ಲಿದ್ದಂಥ ಈ ವಿಷಯ ಬಹಳ ಅದ್ಭುತವಾದದ್ದು. ಅದು ಹಳೆ ಒಡಂಬಡಿಕೆಯಲ್ಲಿ ಇರಲಿಲ್ಲ. When we are really filled with the Holy Spirit, ನಾವು ನಿಜವಾಗಿ ಪವಿತ್ರಾತ್ಮನೆಂದು ತುಂಬಿಸಲ್ಪಟ್ರೆ, I'm not talking about this Pentecostal charismatic noise making. ನಾನು ಈ ಪಂತಕೋಸ್ತ ಶಬ್ದ ಮಾಡುವಂತ ಈ ಕೂಟಗಳ ಬಗ್ಗೆ ಮಾತಾಡ್ತಾ ಇಲ್ಲ. ನಾನು I'm not against them. I love them, but I feel they are wrong. ನಾನು ಅವ್ರನ್ನ ಅಲಕ್ಷ್ಯ ಮಾಡ್ತಾ ಇಲ್ಲ, ಅವ್ರನ್ನ ಪ್ರೀತಿಸ್ತೀನಿ. I don't hate them. There are some good brothers there. ಅಲ್ಲಿ ಬಹಳ ಒಳ್ಳೆ ಸಹೋದರರು ಇದ್ರೆ, ಆದ್ರೆ ಅವ್ರನ್ನ ದ್ವೇಷಿಸೋದಿಲ್ಲ ನಾನು. But they're mistaken. ಆದ್ರೆ ಅವರು ತಪ್ಪು ಅರ್ಥ They are ಮಾಡ್ತಾರೆ. so much interested in music and money and things like that. ಅವರು ಬಹಳಷ್ಟು ಹಣದಲ್ಲಿ ಮತ್ತು ಸಂಗೀತದಲ್ಲಿ ಆಸಕ್ತಿ ಉಳ್ಳವರಾಗಿದ್ದಾರೆ. But here is what the Holy Spirit says according to the Bible. ಬೈಬಲ್ ಪ್ರಕಾರವಾಗಿ ಇಲ್ಲಿ ಪವಿತ್ರಾತ್ಮನು ಹೀಗೆ ಹೇಳ್ತಾನೆ. If you read the New Testament, you'll never find anything about music and money. ಹೊಸ ಒಡಂಬಡಿಕೆ ನೀವು ಓದಿದ್ರೆ ಹಣದ ಬಗ್ಗೆ ಆಗಲಿ ಸಂಗೀತದ ಬಗ್ಗೆ ಆಗಲಿ ಎಲ್ಲೂ ಇಲ್ಲ. So that is why I say they have gone astray. ಅದರಿಂದ ನಾನು ಹೇಳ್ತೀನಿ ಅವರು ಸ್ವಲ್ಪ ದೂರ ಸರಿದಿದ್ದಾರೆ ಅಂತ. I am quite happy to sit in a church where there is no music. ನಾನು ಯಾವುದೇ ಒಂದು ಸಭೆಯಲ್ಲಿ ಸಂಗೀತನೇ ಇಲ್ಲದೆ ಇರೋ ಸಭೆಯಲ್ಲಿ ಕುಳಿತುಕೊಳ್ಳೋಕೆ ನಾನು ಬಹಳ ಸಂತೋಷವಾಗಿದ್ದೀನಿ. Will you be happy with that? ಅದರಿಂದ ಹಾಗೆ ನೀವು Will you be ಸಂತೋಷವಾಗಿ happy to go to a church where 52 Sundays of the year there's no music, only some preaching on holiness? ನೀವು ಇಂಥ ಸಭೆ ಹೋಗಿ ಕುಳಿತುಕೊಳ್ಳಿಕ್ಕೆ ಇಷ್ಟಪಡ್ತೀರಾ? ಅಲ್ಲಿ 52 ವಾರಗಳು ಯಾವ ದಿವಸನೂ ಸಂಗೀತನೇ ಇಲ್ಲದೆ I ಇರುವಂತದ್ದು. will be quite happy because music is not necessary for me to be holy. ಯಾಕೆಂದ್ರೆ ನಾನು ಬಹಳ ಸಂತೋಷವಾಗಿರ್ತೀನಿ. ಯಾಕೆ ಅಂದ್ರೆ ಪವಿತ್ರನಾಗಿರ್ಲಿಕ್ಕೆ ನನಗೆ ಸಂಗೀತ ಬೇಕಾಗಿಲ್ಲ. That is just to make you emotionally feel nice. ಅದು ನಿಮಗೆ ಒಳ್ಳೆಯ ಮನೋಭಾವನ ನಿಮಗೆ ಕೊಡುತ್ತೆ ಅಷ್ಟೇ. I'm not against it. ಅದರ ವಿರುದ್ಧವಾಗಿಲ್ಲ ನಾನು. It's not the main thing. ನಾನು ಹೇಳ್ತಾ ಇರೋದು ಅದು ಮುಖ್ಯವಲ್ಲ ಅಂತ. It's like saying, do you have chairs or do you sit on the floor? ಇದು ಹೀಗೆ ಹೇಳ್ಬಹುದು, ನಿಮಗೆ ಇಲ್ಲಿ ಕುರ್ಚಿಗಳಿದೆ ಅಥವಾ ನೆಲದ ಮೇಲೆ ಕೂಡ ಕುಳಿತುಕೊಳ್ಬಹುದು. Chairs are more convenient. ಅದು ಒಂದು ಅನುಕೂಲವಾಗಿದೆ. For many years I've sat on the floor in the village churches also. ಬಹಳಷ್ಟು ಹಳ್ಳಿಗಳಿರುವಂತ ಸಭೆಗಳು ಕೂಟಗಳಲ್ಲಿ ನಾವು ನೆಲದ ಮೇಲೆ ಕೂಡ ಕುಳಿತುಕೊಂಡಿದ್ದೀನಿ ನಾನು. That's not the main thing. ಅದು ಮುಖ್ಯವಾದದ್ದಲ್ಲ. Music is not the main thing. ಹಾಗೆ ಸಂಗೀತ ಕೂಡ ಮುಖ್ಯವಾದದ್ದಲ್ಲ. Collection, offering, that's not the main thing. ಈ ಒಂದು ಕೊಡುವಂತದ್ದು ಕಾಣಿಕೆ ಅದು ಕೂಡ ಮುಖ್ಯವಾದದ್ದಲ್ಲ. Main thing is holiness. ಮುಖ್ಯ ಯಾವುದಂದ್ರೆ That ಪರಿಶುದ್ಧತೆ. comes through the Holy Spirit. ಪವಿತ್ರಾತ್ಮನಿಂದ ಬರುವಂತ ಪರಿಶುದ್ಧತೆ. When the Holy Spirit comes inside, ಪವಿತ್ರಾತ್ಮನು ನಮ್ಮ ಒಳಗೆ ಬಂದಾಗ He does something which nobody in the Old Testament could experience. ಹಳೆ ಒಡಂಬಡಿಕೆಯಲ್ಲಿ ಯಾರಿಂದಲೂ ಮಾಡಲು ಸಾಧ್ಯವಾಗದಂತನ್ನ ಪವಿತ್ರಾತ್ಮನು ಮಾಡ್ತಾರೆ. Why couldn't the Holy Spirit come inside Moses or Elijah or some of these great men of God? ಮೋಶೆ ಆಗ್ಲಿ ಎಲೀಷ ಆಗ್ಲಿ ಯಾರ ಒಳಗಡೆ ಪವಿತ್ರಾತ್ಮನು ಯಾಕೆ ಬರ್ಲಿಕ್ಕೆ ಸಾಧ್ಯವಾಗಿಲ್ಲ? ಹಳೆ Not even John ಒಡಂಬಡಿಕೆಯಲ್ಲಿ the Baptist. ಸ್ನಾನಿಕ ಯೋಹಾನನಲ್ಲಿ ಕೂಡ ಬರ್ಲಿಕ್ಕೆ ಸಾಧ್ಯವಾಗಿರಲಿಲ್ಲ. Let me show you a verse, Matthew chapter 11. ಮತ್ತಾಯ 11ರಲ್ಲಿ ಒಂದು ವಚನವನ್ನ ನಾನು ತೋರಿಸ್ತೇನೆ. It's very important for a lot of our CFC brothers and sisters to understand this. ಬಹಳಷ್ಟು CFC ಸಹೋದರ ಸಹೋದರರಿಗೆ ಇದು ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. They think we are just preaching a higher standard than 10 commandments. It's impossible for anybody to live like that. ಅವ್ರು ಏನು ಹೇಳ್ತಾರೆ ಅಂದ್ರೆ ನಾವು ಹಳೆ ಒಡಂಬಡಿಕೆಗಿಂತ ಹೆಚ್ಚಿನ ಮಟ್ಟದ ಪ್ರಸಂಗವನ್ನು ಮಾಡ್ತಾ ಇದ್ದೀವಿ, ಇದು ಬಹಳ ಕಷ್ಟ ಅಂತ. They go away discouraged after the meeting saying, oh, I am never good enough for this. ಕೂಟಗಳ ನಂತರ ಅವರು ಮನಗುಂದಿ ಹೋಗ್ಬಿಡ್ತಾರೆ, ಇದು ಬಹಳ ಕಷ್ಟ ಅಂತ ಹೇಳ್ಬಿಟ್ಟು. I want to say to you, there's something you have missed and you must try to understand it
ನಾನು weekend. ನಾನು ನಿಮಗೆ ಇದು ಒಂದು ವಿಷಯನ ನೀವು ಕಳ್ಕೊಂಡಿದ್ದೀರಾ, ಅದನ್ನ ನಾನು ನಿಮ್ಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. Holiness, the secret of holiness. ಈ ಒಂದು ಪವಿತ್ರತೆಯ ಒಂದು ರಹಸ್ಯ. See what Jesus said. ಇಲ್ಲಿ ಯೇಸು ಏನು ಹೇಳಿದ್ರು ನೋಡೋಣ. Matthew 11:11. ಮತ್ತಾಯ 11:11 ವಚನ. See, in the Old Testament there was no kingdom of heaven, it was a kingdom of earth. ಅಲ್ಲಿ ಒಂದು ಪರಲೋಕದ ರಾಜ್ಯವಾಗಿರ್ಲಿಲ್ಲ ಹಳೆ ಒಡಂಬಡಿಕೆಯಲ್ಲಿ, ಅದು ಈ ಭೂಲೋಕದ ರಾಜ್ಯವಾಗಿ. Kingdom of heaven refers to Christianity and the new covenant. ಆ ಒಂದು ಪರಲೋಕದ ರಾಜ್ಯ ಅನ್ನುವಂಥದ್ದು ಇಲ್ಲಿ ಕ್ರೈಸ್ತತ್ವದಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಮಾತ್ರ ಅದನ್ನ It says, the old covenant, the greatest man born among women was John the Baptist. ಸ್ತ್ರೀಯರಲ್ಲಿ ಹುಟ್ಟಿದವರಲ್ಲಿ ಸ್ನಾನಿಕ ಯೆಹೋವನನ್ನೇ ದೊಡ್ಡವನು ಅಂತ ಹೇಳುತ್ತೆ. But in Christianity, the kingdom of heaven, the least person can go higher than him. ಈ ಕ್ರೈಸ್ತತ್ವದಲ್ಲಿ ಪರಲೋಕ ರಾಜ್ಯದಲ್ಲಿ ಬಹಳ ಕಡಿಮೆ, ಬಹಳ ಚಿಕ್ಕವನು ಬಹಳ ದೊಡ್ಡವನು ಪರಲೋಕ ರಾಜ್ಯ. That's like saying the least person can get more marks than John the Baptist. ಅದರ ಅರ್ಥ ಏನಂದ್ರೆ, ಈ ಹೊಸ ಒಡಂಬಡಿಕೆಯಲ್ಲಿ ಒಂದು ಚಿಕ್ಕವನು ಹಳೆ ಒಡಂಬಡಿಕೆಯಲ್ಲಿ ಇರುವಂತ ದೊಡ್ಡವನಿಗಿಂತ ಹೆಚ್ಚು ಅಂಕಗಳನ್ನು ತಗೊಳ್ತಾನೆ ಅಂತ. Why? ಯಾಕೆ? Supposing you have a class full of clever people doing an examination. ನೀವು ಒಂದು ಶಾಲೆಯ ತರಗತಿನಲ್ಲಿ ಎಲ್ಲ ಬುದ್ಧಿವಂತ ಮಕ್ಕಳು ಒಂದು ಪರೀಕ್ಷೆಯನ್ನ ತಗೊಳ್ತಾ ಇದ್ದಾರೆ ಅಂತ ನೋಡೋಣ. They, in spite of their cleverness, they still get one or two problems wrong, questions wrong. ಕೆಲವರು ಎಷ್ಟು ಬುದ್ಧಿವಂತರಾಗಿದ್ರು ಕೆಲವು ತಪ್ಪುಗಳನ್ನ ಮಾಡ್ತಾರೆ ಅಂತ ಇಟ್ಕೊಳ್ಳೋಣ. They get 80%, 90%, it's good. ಅವರಿಗೆ 80%, 90% ಬರುತ್ತೆ, ಅದು ಒಳ್ಳೇದೇ. But nobody gets 100%. ಆದ್ರೆ ಯಾರು 100% ತಗೊಳ್ಳೋದಿಲ್ಲ. Then some stupid fellow like me comes and does the exam. ನನ್ನಂತೆ ಒಬ್ಬ ಮೂರ್ಖನು ಈ ಪರೀಕ್ಷೆಗೆ ಬರ್ತಾನೆ. I get 100%. ನನಗೆ 100 ಅಂಕಗಳು ಸಿಕ್ಬಿಡುತ್ತೆ. How is that? ಹೇಗೆ ಸಿಕ್ತು? Because the teacher sits next to me and tells me what answer to write. ಯಾಕಂದ್ರೆ ನನ್ನ ಪಕ್ಕದಲ್ಲಿ ಆ ಒಂದು ಉಪಾಧ್ಯಾಯನು ಕುಳಿತುಕೊಂಡು ನಾನು ಏನ್ ಬರಿಬೇಕು ಅಂತ ಹೇಳ್ಕೊಡ್ತಾ ಇದ್ದಾನೆ. Then even if I am the most stupid person, I get 100%. ನಾನು ಎಷ್ಟೇ ಮೂರ್ಖನಾಗಿದ್ರು ನನಗೆ 100 ಅಂಕಗಳು ಸಿಕ್ಬಿಡುತ್ತೆ. That is the meaning of this verse. ಈ ವಚನದ ಅರ್ಥ ಅದೇ ಆಗಿದೆ. All those people had to do by themselves. ಆ ಒಂದು ಬೇರೆ ವಿದ್ಯಾರ್ಥಿಗಳು ಅವರಾಗೆ ಮಾಡಬೇಕಾಗಿ, Even if they get 60, 70, they cannot get 100%. ಅವರು 60-70 ಅಂಕಗಳು ಬಂದ್ರೂ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಹೆಚ್ಚು. The teacher, the Holy Spirit comes inside and says, I'll make you do it. ಆದರೆ ಇವಾಗ ಪವಿತ್ರಾತ್ಮನು ಉಪಾಧ್ಯಾಯನು ಇವತ್ತು ನಮ್ಮ ಒಳಗಡೆ ಬಂದು ನಮಗೆ ಸಹಾಯ ಮಾಡ್ತಾನೆ. That is the new covenant. ಅದೇ ಹೊಸ ಒಡಂಬಡಿಕೆಯಾಗಿದೆ. And if you have not experienced it, ನಿಮಗೆ ಅದು ಅನುಭವವಾಗಿಲ್ಲ ಅಂದ್ರೆ, and you're still sitting by yourself trying to do these things and you're struggling, you'll get less marks than the Old Testament people. ನೀವಾಗೆ ಕುಳಿತುಕೊಂಡು ನೀವು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ. ಹಾಗೆ ಮಾಡಿದ್ರೆ ನೀವು ಹಳೆ ಒಡಂಬಡಿಕೆಗಿಂತ ಕಡಿಮೆ ಅಂಕ ಸಿಗುತ್ತೆ. And that is why you hear sometimes some Christian preacher running after money or falling into sin with some woman. ಅದರಿಂದ ನೀವು ಈ ತರ ಕೇಳ್ತೀರಾ, ಯಾವುದೋ ಒಂದು ಕ್ರೈಸ್ತ ಸೇವಕನು ಹಣದ ಹಿಂದೆ ಓಡಿ ಹೋಗೋದು, ಯಾವುದೋ ಹೆಣ್ಣಿನ ಜೊತೆ ವ್ಯಭಿಚಾರದಲ್ಲಿ ಬೀಳುವಂತ ಇದನ್ನ. That is like getting 5% or 6% in the subject. ಅದು ಹೇಗೆ ಅಂದ್ರೆ, ಯಾವುದೋ ಒಂದು ವಿಷಯದಲ್ಲಿ ಒಂದು 5-6 ಅಂಕ ತೆಗೆದುಕೊಂಡಾಗೆ. Can you imagine John the Baptist running after money or running after some woman? ಸ್ನಾನಿಕ ಯೆಹೋವನಾದನ ಹಣದ ಹಿಂದೆ ಮತ್ತೆ ಹೆಣ್ಣಿನ ಹಿಂದೆ ಓಡೋಗಿದ್ ನೋಡಿ. Can you imagine Elijah or Elisha running after money or running after some woman? ಎಲಿಯಾ ಮತ್ತು ಎಲೀಶಾ ಹೀಗೆ ಹೆಣ್ಣಿನ ಹಿಂದೆ ಹಣದ ಹಿಂದೆ ಓಡೋಗಿದ್ದನ್ನ ನೀವು ನೆನೆಸ್ಕೊಳ್ಳಿಕ್ಕಾಗುತ್ತಾ? How is it today Christians and preachers are falling into all that? ಈ ಇಂದಿನ ಕ್ರೈಸ್ತರು ಬಹಳಷ್ಟು ಜನ ಹೇಗೆ ಈ ತರ ಬೀಳ್ತಾ ಇದ್ದಾರೆ? I'll tell you. ನಾನು ಹೇಳ್ತೀನಿ. They don't have the teacher sitting next to them in the examination hall and writing the examination with them. ಪರೀಕ್ಷೆಯ ಸಮಯದಲ್ಲಿ ಅವರ ಜೊತೆ ಉಪಾಧ್ಯಾಯನು ಕುಳಿತುಕೊಂಡಿಲ್ಲ, ಅದರಿಂದ ಹೀಗೆ ಮಾಡ್ತಾ ಇದ್ದಾರೆ. I fear that a lot of you are like that. ನನಗೆ ಭಯ ಆಗುತ್ತೆ, ನಿಮ್ಮಲ್ಲಿ ಕೂಡ ಬಹಳಷ್ಟು ಜನ ಹೀಗೆ not learn to respect the Holy Spirit. ಯಾಕೆ ಅಂದ್ರೆ ಆ ಪವಿತ್ರಾತ್ಮನಿಗೆ ಸಿಗುವಂತ ಸನ್ಮಾನ ಗೌರವವನ್ನು ನೀವು ಕೊಡ್ತಾ ಇಲ್ಲ ಅಂತ. Turned away from the Holy Spirit because you see, oh, the Pentecostals go that way. ನೀವು ಆ ಪವಿತ್ರಾತ್ಮನಿಂದನೇ ತಿರುಗಿ ದೂರ ಹೋಗಿದ್ದೀರಾ. ಯಾಕೆ ಅಂದ್ರೆ ಪೆಂಟೆಕಾಸ್ಟಲ್ನವರು ಹಾಗೆ ಮಾಡ್ತಾರೆ ಅಂತ. Let them go that way. ಅವ್ರು ಹಾಗೆ ಮಾಡ್ಕೊಳ್ಳಿ, ಪರವಾಗಿ. Remember, I went to a Pentecostal church once. ನನಗೆ ನೆನಪಿದೆ, ನಾನು ಒಂದ್ಸಲ ಪೆಂಟೆಕಾಸ್ಟಲ್ ಸಭೆ ಕೂಟಕ್ಕೆ and I saw they made a lot of noise and they loved money. The two things I saw. ಎರಡು ಮಾತ್ರ ನೋಡಿದೆ, ಅವರು ಬಹಳಷ್ಟು ಶಬ್ದ ಮಾಡಿದ್ರು, ಹಣದ ವ್ಯಾಮೋಹ. I said, I don't want both of that. ನನಗೆ ಅನಿಸ್ತು, ನನಗೆ ಅವ್ರಿಗೆ ಅದು ಎರಡು never went there again. ಮತ್ತೆ ಅಲ್ಲಿ ಹೋಗ್ಲೇ ಇಲ್ಲ. I went to the Lord in prayer in my room. ನನ್ನ ಕೊಠಡಿಯಲ್ಲಿ ನಾನು ಕರ್ತನ ಬಳಿ ಹೋದೆ. I said, I don't want that. ನನಗೆ ಅದು ಬೇಡ ಸ್ವಾಮಿ. But I want
what Peter, James, and John got on the day of Pentecost. That I want. ಆದರೆ ನನಗೆ ಏನು ಬೇಕು ಅಂದರೆ ಆ ಒಂದು ಪಂತಕೋಸ್ ದಿವಸ ಪೇತ್ರ, ಯೋಹಾನ ಮತ್ತು ಯಾಕೋಬನಿಗೆ ಯಾವುದು ಸಿಕ್ತೋ ಅದು ಬೇಕು ನನಗೆ. Why don't you go to Jesus like that? ಹಾಗೆ ನೀವು ಯೇಸು ಸ್ವಾಮಿಯ ಬಳಿ ಯಾಕೆ ಹೋಗಬಾರ್ದು? See, you don't have to go to a meeting. ನೀವು ಕೂಟಕ್ಕೆ You ಹೋಗ್ಬೇಕಾಗಿಲ್ಲ. don't have to get anybody to lay hands on your head. ಯಾರು ನಿಮ್ಮ ತಲೆ ಮೇಲೆ ಕೈ ಇಡಬೇಕಾಗಿಲ್ಲ. You know what I prayed? ನಾನು ಏನು ಪ್ರಾರ್ಥನೆ I said, ಮಾಡ್ತೀನಿ? Lord Jesus, please put your nail-pierced hand on my head. That is enough for me. ಕರ್ತನಾದ ಯೇಸುವೆ, ಆ ಒಂದು ಮೊಳೆ ಚುಚ್ಚಿದ ಆ ಕೈಯನ್ನು ನನ್ನ ಮೇಲೆ ಇಟ್ಬಿಡು, ಅದು ಸಾಕು ನನಗೆ. That's what you need to pray. ಅದನ್ನ ನಾನು ಪ್ರಾರ್ಥನೆ. Get alone in your room and you pray like that. ನಿಮ್ಮ ಕೊಠಡಿಯಲ್ಲಿ ನೀವು ಒಬ್ಬರೇ ಪ್ರಾರ್ಥನೆ ಮಾಡಿ ಹಾಗೆ. Say, Lord, I cannot live this New Testament standard life. ಈ ಒಂದು ಹೊಸ ಒಡಂಬಡಿಕೆಯ ಆ ಮಟ್ಟದ ಜೀವಿತವನ್ನ ನನ್ನೆಲ್ಲ ಜೀವಿಸ್ಲಿಕ್ಕೆ ಸಾಧ್ಯ ಇಲ್ಲ. I want the power of the Holy Spirit. ಆ ಒಂದು ಪವಿತ್ರಾತ್ಮನ ಬಲ ನನಗೆ ಬೇಕು.